ಪೆನ್ ಡ್ರೈವ್ಗೆ ಈಗ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. ಪೆನ್ ಡ್ರೈವನ್ನು ಹಂಚಿದವರು, ಪೆನ್ ಡ್ರೈವ್ನ ಒಳಗಡೆ ಇದ್ದಂಥವರು ಆಲ್ರೆಡಿ ಜೈಲಿನ ಒಳಗಡೆ ಇದ್ದಾರೆ. ಪೆನ್ ಡ್ರೈವ್ನ ಮೂಲಕವಾಗಿ ಬಹಿರಂಗವಾಗಿರತಕ್ಕಂತಹ ಆ ರಾಸಲೀಲೆ, ಅದರ ಅಕ್ರಮ, ಅಲ್ಲಿ ಆಗಿರುವಂಥ ಅನಾಚಾರ ಎಲ್ಲದೂ ಕೂಡ ಈಗಾಗಲೇ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ತನಿಖೆಗಳು ನಡೀತಾ ಇದ್ದಾವೆ, ಚಾರ್ಜ್ ಶೀಟ್ಗಳು ಸಲ್ಲಿಕೆ ಆಗಿದ್ದಾವೆ. ಒಂದು ಪ್ರಕರಣದಲ್ಲಿ ಆರೋಪವೂ ಕೂಡ ಸಾಬೀತಾಗಿ ಈಗಾಗಲೇ ಜೈಲು ಶಿಕ್ಷೆಯನ್ನು ಅನುಭವಿಸ್ತಾ ಇದೆ. ಇದರ ನಡುವೆ ಈಗ ಪೆನ್ ಡ್ರೈವ್ ಹಂಚಿದವರ ವಿರುದ್ಧ ಈಗ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ಇದು ಬಹಳ ಮುಖ್ಯವಾಗಿ ಹಾಸನದ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಕೇಸ್ನ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. 70 ಪೆನ್ ಡ್ರೈವ್ಗಳು ಹಂಚಿಕೆ ಮಾಡಿರುವಂಥದ್ದು, 39 ಮಂದಿ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ಲೋಕಸಭೆ ಚುನಾವಣೆಗೂ ಮುಂಚಿತವಾಗಿ 70 ಪೆನ್ ಡ್ರೈವ್ಗಳನ್ನು ಹಂಚಿದ್ದವರಿಗೆ ಈಗ ಶಾಕ್ ಎದುರಾಗಿದೆ. 70 ಪೆನ್ ಡ್ರೈವ್ಗಳನ್ನು ಮಾಡಿ ಹಂಚಿದ್ದಾರೆ. ಮತ್ತು 2024 ಲೋಕಸಭೆ ಚುನಾವಣೆಗೆ ಜೆಡಿಎಸ್ ಏಜೆಂಟ್ ಆಗಿದ್ದಂತಹ ವಕೀಲ ಪೂರ್ಣಚಂದ್ರ ಅವರು ಸಲ್ಲಿಸಿದಂತಹ ದೂರಿನ ಮೇಲೆ ತನಿಖೆಯನ್ನು ನಡೆಸಲಾಗಿದೆ. ಈ ತನಿಖೆಯನ್ನು ನಡೆಸಿರ್ತಕ್ಕಂಥ ಪೊಲೀಸರು ತನಿಖೆ ಮಾಡಿದ SIT ಹಾಸನ ಕೋರ್ಟ್ಗೆ 13,712 ಪುಟಗಳ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಿದೆ. 13,712 ಪುಟಗಳ ಚಾರ್ಜ್ ಶೀಟ್. 277 ಸಾಕ್ಷಿಗಳ ಹೇಳಿಕೆಯನ್ನು ದಾಖಲಿಸಲಾಗಿದೆ. ಬಿಜೆಪಿ, JDS ಹಾಗೂ ಕಾಂಗ್ರೆಸ್ನ ಕಾರ್ಯಕರ್ತರು ಇದರಲ್ಲಿ ಭಾಗಿಯಾಗಿರುವಂಥದ್ದು ಗೊತ್ತಾಗಿದೆ. ಅದಕ್ಕೆ ಪೂರಕವಂತ ಸಾಕ್ಷಿಗಳನ್ನು ಸಂಗ್ರಹಿಸಲಾಗಿದೆ. ಚಾರ್ಜ್ ಶೀಟ್ನಲ್ಲಿ 52 ಮಂದಿಯ ಹೆಸರು ಉಲ್ಲೇಖ ಆಗಿದೆ. 39 ಮಂದಿಯ ವಿರುದ್ಧ ಆರೋಪ ಪಟ್ಟಿಯನ್ನು ಸಲ್ಲಿಕೆ ಮಾಡಲಾಗಿದೆ. ತಾಂತ್ರಿಕ ವರದಿ, FSL ವರದಿ ಆಧರಿಸಿ ದೋಷಾರೋಪಣೆಯ ಪಟ್ಟಿಯನ್ನು ತಯಾರಿ ಮಾಡಿಕೊಂಡಿದ್ದಾರೆ SIT ಅಧಿಕಾರಿಗಳು. ಮಹಿಳೆಯರ ಸಮ್ಮತಿ ಇಲ್ಲದೆ ಮೊಬೈಲ್ ಮೂಲಕ ವಿಡಿಯೋ ಚಿತ್ರೀಕರಣ ಮಾಡಿದ್ದು ಅದು ಮೊದಲ ಆಫೆನ್ಸ್. ಆದರೆ ಅದರಲ್ಲಿ ಆ ಸಮ್ಮತಿ ಇಲ್ಲದೆ ಚಿತ್ರೀಕರಣ ಮಾಡಿದಂತಹ ವಿಡಿಯೋಗಳನ್ನು ಹಂಚಿಕೆ ಮಾಡೋದಿದೆಯಲ್ಲ, ಅದು ಕೂಡ ಅಪರಾಧ, ಅದು ಕೂಡ ಕಾನೂನಿನ ಪ್ರಕಾರ ಅಪರಾಧ. ಹೀಗಾಗಿ ಮೊಬೈಲ್ಗಳಿಂದ ಇತರರಿಗೆ ವಿಡಿಯೋ ಹಂಚಿರುವಂಥದ್ದು ಕೂಡ ದೃಢಪಟ್ಟಿದೆ. ಇದು ಕೇವಲ ಪೆನ್ ಡ್ರೈವ್ ಮಾತ್ರ ಅಲ್ಲ, ಪೆನ್ ಡ್ರೈವ್ ಹಂಚಿಕೆ ಜೊತೆಗೆ ವಿಡಿಯೋ ಫುಟೇಜ್ಗಳನ್ನು ಹಂಚಿಕೆ ಮಾಡಿರುವಂಥದ್ದು ಆ ಮಹಿಳೆಯರ ಖಾಸಗಿತನಕ್ಕೂ ಕೂಡ ಧಕ್ಕೆಯನ್ನು ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಪೆನ್ ಡ್ರೈವ್ ಮೂಲಕವೂ ಕೂಡ ಹಂಚಿಕೆ ಮಾಡಿರುವ ಆರೋಪಿಗಳು ಇಲ್ಲಿ ಸಂತ್ರಸ್ತೆಯರ ಐಡೆಂಟಿಟಿಯನ್ನು ಕೂಡ ರಿವೀಲ್ ಮಾಡಿರುವಂಥದ್ದು ಬಹಳ ಗುರುತರವಾಗಿರತಕ್ಕಂತಹ ಆರೋಪ ಆಗಿದೆ. ಹಾಲಿ ರಾಜಕಾರಣಿಗಳ ಕುಟುಂಬದವರು ಇದರಲ್ಲಿ ಭಾಗಿಯಾಗಿರೋದಕ್ಕೆ ಸಾಕ್ಷಿಗಳು ಸಿಕ್ಕಿದ್ದಾವೆ. ಅಂದರೆ ಪ್ರಜ್ವಲ್ ರೇವಣ್ಣ ಎಸಗಿದ್ದಂತಹ ಕೃತ್ಯದ ವಿಡಿಯೋಗಳನ್ನು ಹಂಚಿಕೆ ಮಾಡಿರ್ತಕ್ಕಂಥದ್ರಲ್ಲಿ ರಾಜಕಾರಣಿಗಳ ಕುಟುಂಬದವರು ಭಾಗಿಯಾಗಿರೋದಕ್ಕೆ ಸಾಕ್ಷಿಗಳು ಸಿಕ್ಕಿದ್ದಾವೆ. ಹಾಲಿ ಸಂಸದ ಶ್ರೇಯಸ್ ಪಟೇಲ್ ಹಾಗೂ ಮಾಜಿ ಶಾಸಕ ಪ್ರೀತಮ್ ಗೌಡ ಅತ್ಯಾಪ್ತರ ವಿರುದ್ಧ ಈ ಆರೋಪ ಪಟ್ಟಿಯನ್ನು ಸಲ್ಲಿಸಲಾಗಿದೆ. ಅವರುಗಳ ಹೆಸರುಗಳನ್ನು ಈ ಆರೋಪ ಪಟ್ಟಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ನವೀನ್ ಕುಮಾರ್, ಮಾಜಿ ಶಾಸಕ ಪ್ರೀತಮ್ ಗೌಡರ ಆಪ್ತ ನವೀನ್ ಕುಮಾರ್, ಈತನನ್ನು A1 ಅಂತೇಳಿ ಗುರುತಿಸಲಾಗಿದೆ. A5 ಅಂತೇಳಿ ಚೇತನ್, ಮಾಜಿ ಶಾಸಕ ಪ್ರೀತಮ್ ಗೌಡರ ಆಪ್ತನಾಗಿದ್ದಂತಹ ಚೇತನ್ನ ಹೆಸರನ್ನು ಕೂಡ ಉಲ್ಲೇಖ ಮಾಡಲಾಗಿದೆ. A7 ಲಿಖಿತ್, ಮಾಜಿ ಶಾಸಕ ಪ್ರೀತಮ್ ಗೌಡರ ಆಪ್ತ ಲಿಖಿತ್ನ ಹೆಸರನ್ನು ಕೂಡ ಇದರಲ್ಲಿ ಗುರುತಿಸಲಾಗಿದೆ. ಹೀಗೆ ಪ್ರೀತಮ್ ಗೌಡರ ಆಪ್ತ ಶಾಸಕಗಳ ಮಾಜಿ ಶಾಸಕ ಪ್ರೀತಮ್ ಗೌಡ ಅವರ ಆಪ್ತರ ಹೆಸರುಗಳು ಇದರಲ್ಲಿ ಉಲ್ಲೇಖ ಆಗಿದೆ. ಶರತ್ MG, A27 ಅಂತೇಳಿ ಆತನನ್ನು ಗುರುತಿಸಲಾಗಿದೆ. ಇವರಷ್ಟಲ್ಲದೆ A2 ಅಂತ ಹೇಳಿ ಕಾರ್ತಿಕ್, ಪ್ರಜ್ವಲ್ ರೇವಣ್ಣ ಅವರ ಕಾರು ಚಾಲಕ ಕಾರ್ತಿಕ್ನ ಹೆಸರನ್ನು ಕೂಡ ಉಲ್ಲೇಖ ಮಾಡಲಾಗಿದೆ. ಇದರಲ್ಲಿ ದೇವರಾಜೇಗೌಡ, ಬಿಜೆಪಿ ನಾಯಕ ಹಾಗೂ ವಕೀಲ, ಅಂದರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೆನ್ ಡ್ರೈವ್ಗೆ ಸಂಬಂಧಪಟ್ಟಂತೆ ದೇವರಾಜೇಗೌಡ ಇದರಲ್ಲಿ ಬಹಳ ಪ್ರಮುಖವಾದಂಥ ಹೆಸರಾಗಿತ್ತು. ಇನ್ನು ರೇವಂತ್, JDS ಶಾಸಕ ಸ್ವರೂಪ್ ಪ್ರಕಾಶ್ ಅವರ ಚಿಕ್ಕಪ್ಪನ ಮಗ, ಅಂದರೆ JDS ಶಾಸಕರ ಚಿಕ್ಕಪ್ಪನ ಮಗ ಕೂಡ ಈ ಒಂದು ಪೆನ್ ಡ್ರೈವ್ ಹಂಚಿಕೆ ಮಾಡುವಂಥದ್ದು, ವಿಡಿಯೋ ಹಂಚಿಕೆ ಮಾಡಿರ್ತಕ್ಕಂತಹ ಪ್ರಕರಣದಲ್ಲಿ ಆರೋಪಿಯಾಗಿದ್ದಾರೆ. ಇನ್ನು ಹರೀಶ್, ಭವಾನಿ ರೇವಣ್ಣ ಅವರ ಆಪ್ತ ಹಾಗೂ ಪ್ರೈವೇಟ್ ಆಡಿಟರ್ ಆಗಿದ್ದಂತಹ ಹರೀಶ್ A23, ಅವರ ಹೆಸರನ್ನು ಕೂಡ ಈ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಹೀಗೆ 39 ಜನರ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. SIT ತನಿಖೆ, ಚಾರ್ಜ್ ಶೀಟ್ ಅಂಶಗಳ ಬಗ್ಗೆ ದೂರುದಾರ ಅಸಮಾಧಾನಗೊಂಡಿದ್ದಾರೆ. ಪೂರ್ಣಚಂದ್ರ ಅವರು ಅಸಮಾಧಾನಗೊಂಡಿದ್ದಾರೆ. ದೂರು ಸಲ್ಲಿಸಿರ್ತಕ್ಕಂತಹ ಪೂರ್ಣಚಂದ್ರ ಅವರ ಪ್ರಕಾರ ಹಾಲಿ ಸಂಸದ ಶ್ರೇಯಸ್ ಪಟೇಲ್ ಅವರ ಹೆಸರು ಇರಬೇಕಾಗಿತ್ತು ಈ ಪೆನ್ ಡ್ರೈವ್ ಹಂಚಿಕೆಯಲ್ಲಿ, ಆದರೆ ಅವರ ಹೆಸರನ್ನು ಕೈಬಿಟ್ಟಿರುವುದಕ್ಕೆ ಆಕ್ಷೇಪವನ್ನು ಎತ್ತುತ್ತಾ ಇದ್ದಾರೆ ಇಲ್ಲಿ ಈ ಒಂದು ಪ್ರಕರಣದ ದೂರುದಾರ. ಇನ್ನು ಪೆನ್ ಡ್ರೈವ್ ವೈರಲ್ಗೆ ಕಾರಣ ಆಗಿದ್ದಂಥದ್ದು, ಅದರ ಕಿಂಗ್ ಪಿನ್ ಅಂತ ಹೇಳಿದರೆ ಅದು ಕಾರ್ತಿಕ್ ಗೌಡ, ಪ್ರಜ್ವಲ್ ರೇವಣ್ಣನ ಕಾರ್ ಡ್ರೈವರ್ ಆಗಿದ್ದ ಕಾರ್ತಿಕ್ ಗೌಡ, ಆತನ ಹೆಸರನ್ನು ಕೂಡ ಈ ಒಂದು ಚಾರ್ಜ್ ಶೀಟ್ನಲ್ಲಿ ಕೈಬಿಡಲಾಗಿದೆ. ಇದಕ್ಕೂ ಕೂಡ ಆಕ್ಷೇಪವನ್ನು ಎತ್ತಿದ್ದಾರೆ. ಅಷ್ಟೇ ಅಲ್ಲದೆ ಈ ಒಂದು ಪ್ರಕರಣದಲ್ಲಿ ಬಿಜೆಪಿಯ ಮಾಜಿ ಶಾಸಕ ಪ್ರೀತಮ್ ಗೌಡ ಹೆಸರು ಕೈಬಿಟ್ಟಿದ್ದಕ್ಕೂ ಕೂಡ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರೀತಮ್ ಗೌಡರ ವಿರುದ್ಧವೂ ಕೂಡ
ಚಾರ್ಜ್ ಶೀಟ್ ಹಾಕಬೇಕಾಗಿತ್ತು, ಅವರು ಕೂಡ ಇದರಲ್ಲಿ ಭಾಗಿದಾರಿ ಅಂತ ಹೇಳಿಕೊಂಡು ಇವರು ದೂರ್ತಾ ಇರುವಂಥದ್ದು. ಇನ್ನು ದೂರಿನಲ್ಲಿ ಉಲ್ಲೇಖಿಸಿರುವಂತಹವರ ಪೈಕಿ ಕೆಲವರ ಹೆಸರು ಕೈ ಬಿಟ್ಟಿದ್ದಕ್ಕೆ ಅವರು ಬೇಸರವನ್ನು ಹೊರಹಾಕಿದ್ದಾರೆ, ಸಿಟ್ಟನ್ನು ಹೊರಹಾಕಿದ್ದಾರೆ. ದೂರಿನಲ್ಲಿ ಅವರು ದೂರು ಕೊಟ್ಟಂತಹ ಸಂದರ್ಭದಲ್ಲಿ ಕೆಲವು ಹೆಸರುಗಳನ್ನು ಉಲ್ಲೇಖ ಮಾಡಿದರು. ಅಂತಹ ಹೆಸರುಗಳನ್ನೇ ಕೈ ಬಿಡಲಾಗಿದೆ ಚಾರ್ಜ್ ಶೀಟ್ನಲ್ಲಿ, ಅವರ ಬದಲಿಗೆ ಬೇರೆಯವರ ಹೆಸರುಗಳನ್ನು ಸೇರಿಸಲಾಗಿದೆ ಅನ್ನುವಂಥದ್ದು ಅವರ ಆಕ್ಷೇಪಕ್ಕೆ ಕಾರಣ ಆಗಿದೆ. ಏನೇ ಆದರೂ ಕೂಡ ಈ ಪ್ರಕರಣದಲ್ಲಿ ಈಗ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. ಒಂದು ಪೆನ್ ಡ್ರೈವ್ ಹಂಚಿದವರ ಉದ್ದೇಶ ಏನಿತ್ತು ಅನ್ನೋಂಥದ್ದು ಕೂಡ ಗೊತ್ತಾಗಬೇಕು. ಅವರ ವಿಚಾರಗಳು ಕೂಡ ಕೋರ್ಟ್ನಲ್ಲಿ ಯಾವ ಸ್ವರೂಪದಲ್ಲಿ ನ್ಯಾಯ ಸಿಗುತ್ತೆ ಇದರಲ್ಲಿ. ಯಾಕಂದರೆ ಅನೇಕ ಸಂತ್ರಸ್ತೆಯರ ಮುಖವನ್ನು ಇದರಲ್ಲಿ ತೋರಿಸೋದ್ರ ಮೂಲಕವಾಗಿ ಅವ್ರಿಗೆ ಸಾಮಾಜಿಕವಾಗಿ ದೊಡ್ಡದಾದಂತಹ ಒಂದು ಹೊಡೆತವನ್ನು, ನೈತಿಕ ಸ್ಥೈರ್ಯವನ್ನು ಕುಗ್ಗಿಸುವಂತಹ ಕೆಲಸವನ್ನು ಕೂಡ ಈ ಒಂದು ಪ್ರಕರಣದಲ್ಲಿ ಮಾಡಲಾಗಿತ್ತು. ಹೀಗಾಗಿಯೇ ಈ ಪೆನ್ ಡ್ರೈವ್ ಹಂಚಿಕೆ ಮಾಡಿರುವಂಥದ್ದು ಕೂಡ ಅಪರಾಧದ ಭಾಗವಾಗಿಯೇ ಇರುವಂಥದ್ದು.